ಸಪೋಸ್ ನೀವೊಂದು ತಪ್ಪು ಮಾಡಿಬಿಟ್ಟಿದ್ದೀರಾ, ನೀವು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಈಗ ನೀವು ತಪ್ಪು ಮಾಡಿರೋ ಆ ಒಂದು ಸಂದರ್ಭದಲ್ಲಿ ಯಾರಿಗೆ ನಿಮ್ಮಿಂದ ನೋವಾಗಿದೆಯೋ ಅವ್ರು ನನ್ನನ್ನು ಕ್ಷಮಿಸ್ಬಿಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ನೀವು ದೇವ್ರಿಗೆಲ್ಲ ಬಿಡ್ಕೋತಾ ಇರ್ತೀರ. ದೇವರೇ ಪ್ಲೀಸ್, ನಾನೇನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ಅವ್ರು ನನ್ನ ಕ್ಷಮಿಸೋ ಥರ ಮಾಡು, ನೀನೂ ನನ್ನನ್ನು ಕ್ಷಮಿಸ್ಬಿಡು ಅಂತ ಅನ್ಕೊಳ್ತೀರ ಅಲ್ವಾ. ಮತ್ತೆ ಅದೇ ರೀತಿ ನಿಮಗೆ ಈಗ ಯಾರನ್ನಾದರೂ ಕ್ಷಮಿಸೋಕ್ಕಾಗ್ತಾ ಇಲ್ವಾ, ಅಥವಾ ಯಾವುದಾದ್ರೂ ಒಂದು ಸಂದರ್ಭನ ನೀವು ಇಲ್ಲಿಂದ ತೆಗಿಯೋಕ್ಕಾಗ್ತಾ ಇಲ್ವಾ, ಮರೆಯೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದೀರಾ. ಕೆಲವೊಮ್ಮೆ ಏನೋ ಒಂದು ಮಾತುಗಳನ್ನು ಕೇಳಿಸ್ಕೊಂಡಾಗ, ಯಾರನ್ನೋ ನೋಡಿದಾಗ ನಿಮಗೆ ಅದೇ ನೆನಪಾಗ್ಬಿಡ್ತಾ ಇದೆಯಾ. ಮತ್ತು ನಿಮಗೆ ಕ್ಷಮೆ ಬೇಕು ಅಂತ ಕೇಳ್ಕೊಳ್ಳೋ ನೀವು ಅವರನ್ನು ಕ್ಷಮಿಸ್ಬೇಕು ತಾನೆ ಅಲ್ವಾ. ಸೊ ನಾವೇನಾದರೂ ತಪ್ಪು ಮಾಡಿದರೆ ನಾವು ಬೇಜಾರ ಇಲ್ಲದೆ ಹೋಗಿ ಕ್ಷಮೆಯನ್ನು ಕೇಳಬೇಕು. ತಪ್ಪು ಮಾಡಿಲ್ವಾ, ಇನ್ನೊಬ್ಬರನ್ನು ನಾವು ಈಸಿಯಾಗಿ ಕ್ಷಮಿಸ್ಬೇಕು. ನಾವು ಕ್ಷಮೆ ಕೇಳೋದು, ಕ್ಷಮಿಸೋದು ಇದು ಎಷ್ಟು ದೊಡ್ಡದು ಅಂದರೆ ನಮ್ಮ ಫ್ರೀಕ್ವೆನ್ಸಿನ ಇಮಿಡಿಯೇಟ್ ಆಗಿ ಹೀಗೆ ಹೈ ಮಾಡುತ್ತೆ. ಯಾಕೆಂದರೆ ತಪ್ಪು ಮಾಡಿದ್ದೀವಿ ಮಾಡೋದು ತಪ್ಪಲ್ಲ, ಅದು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೂ ಸುಮ್ಮನೆ ಇರೋದೇ ದೊಡ್ಡ ತಪ್ಪು. ಪಶ್ಚಾತ್ತಾಪದಲ್ಲಿ ಕ್ಷಮಿಸ್ಬಿಡ್ಬೇಕು, ಕ್ಷಮೆ ಕೇಳಬೇಕು. ಸೊ ಈಗ ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಯಾರನ್ನೆಲ್ಲ ನೀವು ಕ್ಷಮಿಸೋಕ್ಕಾಗ್ತಿಲ್ವೋ. ಯಾಕೆಂದರೆ ಮನುಷ್ಯರು ಯಾರೆಲ್ಲ ನಮ್ಮ ಜೀವನದಲ್ಲಿ ಇದ್ದಾರೋ ಎಲ್ಲ ಹಿಂದಿನ ಜನ್ಮದ ಕಂಟಿನ್ಯೂಯೇಷನ್, ಕಾರ್ಮಿಕ್ ರಿಲೇಶನ್ಶಿಪ್ಸ್ ಇದೆಲ್ಲ. ಅವರನ್ನು ಕ್ಷಮಿಸೋಕ್ಕಾಗದೇ ಇದ್ದಾಗ ಏನಾಗುತ್ತೆ, ಅದು ನಮ್ಮ ಹಾರ್ಟಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ. ಹಾರ್ಟಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡಿದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮಗೆ ಸಿಗಲ್ಲ. ನಾವು ಯಾವಾಗಲೂ ನನಗೆ ಅದು ಬೇಕು, ಇದು ಬೇಕು, ಇದು ಸಿಕ್ಕಿದೆ, ಅದು ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇರ್ತೀವಿ. ಇಲ್ಲೇ ಹುಟ್ಟೋದು ಬಯಕೆಗಳು, ಆಸೆಗಳು, ಏನು ಬೇಕೋ ಎಲ್ಲ ಹುಟ್ಟೋದೇ ಹೃದಯದಲ್ಲಿ. ಮತ್ತು ಆ ಥರ ಹೃದಯದಲ್ಲಿ ನಾವು ಬ್ಲಾಕೇಜ್ ಮಾಡಿ ಕೂತ್ಕೊಂಡಾಗ ಹೇಗೆ ಸಿಗುತ್ತೆ? ಹಾಗಾಗಿ ಯೋಚನೆ ಮಾಡಿ, ಆರಾಮಾಗಿ ಕೂತ್ಕೊಂಡು ಯಾರನ್ನೆಲ್ಲ ಕ್ಷಮಿಸೋಕ್ಕಾಗ್ತಿಲ್ವೋ ಇಮಿಡಿಯೇಟ್ ಆಗಿ ಕ್ಷಮಿಸ್ಬಿಡಿ. ಅವ್ರಿಗೆ ಆಶೀರ್ವಾದ ಕೊಡಿ, ಅವ್ರು ತುಂಬ ಚೆನ್ನಾಗಿರಬೇಕು ಅಂತ.